ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಿಯ ಚಾನಲ್ ಕನ್ನಡ ಕ್ರಿಕೆಟ್ ಅಡ್ಡಾಗೆ ಆತ್ಮೀಯ ಸ್ವಾಗತ. ನಿನ್ನೆಯ ಐಪಿಎಲ್ ಪಂದ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರೀ ರೋಮಾಂಚನ ನೀಡಿತು. ಪಂಜಾಬ್ ಕಿಂಗ್ಸ್ ತಂಡ ಇಂದು ಅದ್ಭುತ ಪ್ರದರ್ಶನ ನೀಡಿ ಭರ್ಜರಿ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಪಂದ್ಯ ಆರಂಭದಲ್ಲಿ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಜಾಗೃತೆಯಿಂದ ಆಟ ಆರಂಭಿಸಿದರು. ಮೊದಲ ಕೆಲವು ಓವರ್ಗಳಲ್ಲಿ ರನ್ಗಳು ನಿಧಾನವಾಗಿ ಬರುತ್ತಿದ್ದವು. ಬೌಲರ್ಗಳು ಉತ್ತಮ ಲೈನ್ ಮತ್ತು ಲೆಂತ್ನಲ್ಲಿ ಬೌಲಿಂಗ್ ಮಾಡುತ್ತಿದ್ದರು. ಆದರೆ ಪವರ್ ಪ್ಲೇ ಕೊನೆಯಲ್ಲಿ ಪಿಬಿಕೆಎಸ್ ಆಟಗಾರರು ಗೇಮ್ ಚೇಂಜ್ ಮಾಡಿದರು. ಆಕ್ರಮಣಕಾರಿ ಶಾಟ್ಗಳನ್ನು ಆಡಲು ಆರಂಭಿಸಿದರು. ಬೌಂಡರಿ ಮತ್ತು ಸಿಕ್ಸ್ಗಳ ಮಳೆ ಸುರಿಸಿ ರನ್ ರೇಟನ್ನು ಹೆಚ್ಚಿಸಿದರು. ಸ್ಟೇಡಿಯಂನಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದರು. ಒಬ್ಬ ಪ್ರಮುಖ ಬ್ಯಾಟ್ಸ್ಮನ್ ತಂಡಕ್ಕೆ ಶಕ್ತಿ ನೀಡುವ ಇನ್ನಿಂಗ್ಸ್ ಆಡಿದರು. ಅವರ ಬ್ಯಾಟಿಂಗ್ ಪಂದ್ಯಕ್ಕೆ ತಿರುವು ನೀಡಿತು. ಮಧ್ಯಕ್ರಮದ ಬ್ಯಾಟ್ಸ್ಮನ್ಗಳು ಕೂಡ ಉತ್ತಮವಾಗಿ ಸಾಥ್ ನೀಡಿದರು. ಪಾರ್ಟ್ನರ್ಶಿಪ್ ಕಟ್ಟಿಕೊಂಡು ತಂಡವನ್ನು ಬಲಪಡಿಸಿದರು. ಪ್ರತಿ ಓವರ್ನಲ್ಲಿ ರನ್ಗಳು ವೇಗವಾಗಿ ಹೆಚ್ಚಾಗುತ್ತಿದ್ದವು. ಬೌಲರ್ಗಳಿಗೆ ಒತ್ತಡ ಹೆಚ್ಚಾಗುತ್ತಿತ್ತು. 50 ರನ್ಗಳ ಪಾರ್ಟ್ನರ್ಶಿಪ್ ನಂತರ ಪಂದ್ಯ ಸಂಪೂರ್ಣವಾಗಿ ಪಿಬಿಕೆಎಸ್ ಕಡೆ ತಿರುಗಿತು. ಬೌಲರ್ಗಳು ಉತ್ತರ ಕಂಡುಕೊಳ್ಳಲು ಕಷ್ಟಪಟ್ಟರು. ಡೆತ್ ಓವರ್ಗಳಲ್ಲಿ ಬ್ಯಾಟ್ಸ್ಮನ್ಗಳು ಇನ್ನೂ ಆಕ್ರಮಣಕಾರಿ ಆಟ ಆಡಿದರು. 6 ಮತ್ತು 4ಗಳೊಂದಿಗೆ ಸ್ಕೋರ್ ಅನ್ನು ಹೆಚ್ಚಿಸಿದರು. ಇನ್ನಿಂಗ್ಸ್ ಅಂತ್ಯದಲ್ಲಿ ಪಿಬಿಕೆಎಸ್ ದೊಡ್ಡ ಟಾರ್ಗೆಟ್ ಸೆಟ್ ಮಾಡಿತು. ಇದು ಎದುರಾಳಿ ತಂಡಕ್ಕೆ ಕಷ್ಟಕರ ಚೇಸ್ ಆಗಿತ್ತು. ಇನ್ನಿಂಗ್ಸ್ ಬ್ರೇಕ್ ನಂತರ ಎರಡನೇ ಇನ್ನಿಂಗ್ಸ್ ಆರಂಭವಾಯಿತು. ಎದುರಾಳಿ ತಂಡ ಚೇಸ್ ಮಾಡಲು ಮೈದಾನಕ್ಕಿಳಿತು. ಆರಂಭದಲ್ಲೇ ಪಿಬಿಕೆಎಸ್ ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡಿದರು. ಮೊದಲ ಓವರ್ಗಳಿಂದಲೇ ಒತ್ತಡ ನಿರ್ಮಿಸಿದರು. ಓಪನರ್ ಅನ್ನು ಬೇಗನೆ ಔಟ್ ಮಾಡಿ ದೊಡ್ಡ ಬ್ರೇಕ್ ನೀಡಿದರು. ಅಭಿಮಾನಿಗಳು ಸಂಭ್ರಮಿಸಿದರು. ಪವರ್ ಪ್ಲೇನಲ್ಲಿ ಇನ್ನೂ ಕೆಲವು ವಿಕೆಟ್ಗಳನ್ನು ಪಡೆದು ಪಂದ್ಯವನ್ನು ಹಿಡಿತಕ್ಕೆ ತಂದರು. ಎದುರಾಳಿ ತಂಡ ಸಂಕಷ್ಟಕ್ಕೆ ಸಿಲುಕಿತು. ಮಧ್ಯಕ್ರಮದ ಬ್ಯಾಟ್ಸ್ಮನ್ಗಳು ಹೋರಾಟ ಮಾಡಲು ಪ್ರಯತ್ನಿಸಿದರು. ಆದರೆ ಪಿಬಿಕೆಎಸ್ ಬೌಲಿಂಗ್ ತುಂಬಾ ಶಿಸ್ತಿನಿಂದ ನಡೆಯುತ್ತಿತ್ತು. ಸ್ಪಿನ್ನರ್ಗಳು ಮಧ್ಯ ಓವರ್ಗಳಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದರು. ರನ್ಗಳನ್ನು ಕಟ್ಟಿಹಾಕಿ ಒತ್ತಡ ಹೆಚ್ಚಿಸಿದರು. ಪ್ರತಿ ಓವರ್ನಲ್ಲಿ ರನ್ ರೇಟ್ ಹೆಚ್ಚಾಗುತ್ತಿತ್ತು. ಎದುರಾಳಿ ತಂಡದ ಮೇಲೆ ಒತ್ತಡ ಹೆಚ್ಚುತ್ತಿತ್ತು. ಒಬ್ಬ ಬ್ಯಾಟ್ಸ್ಮನ್ ಹೋರಾಟ ನಡೆಸಿದರೂ ಇನ್ನೊಂದು ಕಡೆ ವಿಕೆಟ್ಗಳು ಬೀಳುತ್ತಲೇ ಇವೆ. ಪಿಬಿಕೆಎಸ್ ಫೀಲ್ಡಿಂಗ್ ಕೂಡ ಅದ್ಭುತವಾಗಿತ್ತು. ಕ್ಯಾಚ್ಗಳು ಮತ್ತು ರನ್ಔಟ್ಗಳು ಪಂದ್ಯಕ್ಕೆ ತಿರುವು ನೀಡಿದವು. ಡೆತ್ ಓವರ್ಗಳಿಗೆ ಪಂದ್ಯ ಬಂದಾಗ ಎದುರಾಳಿ ತಂಡಕ್ಕೆ ಹೆಚ್ಚಿನ ರನ್ಗಳ ಅಗತ್ಯವಿತ್ತು. ಆದರೆ ಪಿಬಿಕೆಎಸ್ ಬೌಲರ್ಗಳು ಅದ್ಭುತ ಯೋಚನೆಯೊಂದಿಗೆ ಬೌಲಿಂಗ್ ಮಾಡಿದರು. ಯಾರ್ಕರ್ಗಳು ಮತ್ತು ಸ್ಲೋ ಬಾಲ್ಗಳಿಂದ ಬ್ಯಾಟ್ಸ್ಮನ್ಗಳನ್ನು ಮರುಳಿಸಿದರು. ಮುಖ್ಯ ಕ್ಷಣದಲ್ಲಿ ವಿಕೆಟ್ ಪಡೆದು ಪಂದ್ಯವನ್ನು ಸಂಪೂರ್ಣವಾಗಿ ತಮ್ಮ ಕಡೆ ತಿರುಗಿಸಿದರು. ಅಭಿಮಾನಿಗಳು ಖುಷಿಯಿಂದ ಕೂಗಿದರು. ಕೊನೆಯ ಓವರ್ಗಳಲ್ಲಿ ರನ್ಗಳನ್ನು ಕಟ್ಟಿಹಾಕಿ ಪಿಬಿಕೆಎಸ್ ಗೆಲುವನ್ನು ಖಚಿತಪಡಿಸಿದರು. ಅಂತಿಮವಾಗಿ ಪಂಜಾಬ್ ಕಿಂಗ್ಸ್ ಭರ್ಜರಿ ಗೆಲುವು ಸಾಧಿಸಿದೆ. ಮೈದಾನದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು. ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಅರ್ಹ ಆಟಗಾರನಿಗೆ ಸಿಕ್ಕಿತು. ಅವರ ಪ್ರದರ್ಶನವೇ ಗೆಲುವಿಗೆ ಕಾರಣವಾಯಿತು. ಈ ಗೆಲುವಿನಿಂದ ಪಿಬಿಕೆಎಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಿಕೊಂಡಿದೆ. ಮುಂದಿನ ಪಂದ್ಯಗಳಿಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಸ್ನೇಹಿತರೆ, ಈ ಪಂದ್ಯ ನಿಮಗೆ ಹೇಗಿತ್ತು? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಐಪಿಎಲ್ ಅಪ್ಡೇಟ್ಸ್ಗಾಗಿ ನಮ್ಮ ಜೊತೆ